ಸೊ RSS ವರ್ಸಸ್ ನಮಾಜ್ ವಿಚಾರದಲ್ಲಿ ಒಂದು ಚರ್ಚೆ ನಡೀತಾ ಇದೆ. ಈಗ ಇದು ಯಾಕೆ ಶುರುವಾಯಿತು ಅಂತಂದ್ರೆ, ಪ್ರಿಯಾಂಕಾ ಖರ್ಗೆ ಅವರು ತಮಿಳುನಾಡು ಮಾದರಿಯಲ್ಲೇ ಕರ್ನಾಟಕದಲ್ಲೂ ತರಬೇಕು, ಸರ್ಕಾರಿ ಜಾಗಗಳಲ್ಲಿ ಬಳಕೆ ಮಾಡೋ ಆಗಿಲ್ಲ ಅಂತ ಹೇಳಿ ಪಿಡಿಒನ ಸಸ್ಪೆಂಡ್ ಮಾಡಿದ್ರು. RSS ಪಥಸಂಚಲನದಲ್ಲಿ ಭಾಗಿಯಾಗಿದ್ದಕ್ಕೆ ಲಿಂಗಸ್ಗೂರು ಪಿಡಿಒ ಪ್ರವೀಣ್ ಸಸ್ಪೆಂಡ್ ಅನ್ನ ಸರ್ಕಾರ ಮಾಡಿತ್ತು. ಸೊ ಈಗ ಕುಟುಂಬಸ್ಥರೆಲ್ಲ ಕಣ್ಣೀರು ಹಾಕ್ತಾ ಇದ್ದಾರೆ. ಪ್ರವೀಣ್ಗೆ ಸಸ್ಪೆಂಡ್ ಶಿಕ್ಷೆಯನ್ನ ನೀಡಿರೋದು ಸರಿಯಲ್ಲ ಅಂತ ಹೇಳ್ತಾ ಇರೋದು. ತಕ್ಷಣವೇ ಸಸ್ಪೆಂಡ್ ಆದೇಶವನ್ನ ವಾಪಸ್ ಪಡಿಬೇಕು ಅಂತ ಕುಟುಂಬಸ್ಥರು ಮನವಿಯನ್ನ ಮಾಡಿಕೊಳ್ತಾ ಇದ್ದಾರೆ. ಹಾಗಿದ್ದಾಗ ರಾಮನಗರದಲ್ಲಿ ಅಮಾನತು ಮಾಡಿರುವಂಥದ್ದು, ಇದರಿಂದ ಅವರ ಕುಟುಂಬ ಸಾಕಷ್ಟು ನೊಂದಿದೆ. ಈ ಅಮಾನತಿನ ಬಗ್ಗೆ ಅವರ ಕುಟುಂಬ ಏನು ಅಭಿಪ್ರಾಯವನ್ನು ವ್ಯಕ್ತಪಡಿಸ್ತಾ ಇದೆ ಅನ್ನೋದನ್ನ ಕೇಳೋಣ. ಅವರ ಪತ್ನಿ ಶ್ರೀದೇವಿ ಅವರಿದ್ದಾರೆ. ಈಗ ನಿಮ್ಮ ಪತಿಯನ್ನ RSS ಪಥಸಂಚಲನದಲ್ಲಿ ಭಾಗವಹಿಸಿದ್ದಕ್ಕೆ ಅಮಾನತು ಮಾಡಿದ್ದಾರೆ, ನಿಮ್ದು ರಿಯಾಕ್ಷನ್ ಏನಿದೆ? ಅದೇ ಒಂದು ದೊಡ್ಡ ತಪ್ಪು ಅನ್ನುವಂಗೆ ಮಾಡಿ ಅವ್ರಿಗೆ ಅಮಾನತು ಮಾಡ್ಯಾರಿ. ಅದು ಏನು ದೇಶದ್ರೋಹ ಕೆಲಸ ಅಲ್ಲ, ಏನಲ್ಲ. ಅವರು RSS ಅದೊಂದು ಸಂಘ ಇರೋದ್ರಿಂದ ಅದ್ರೊಳಗೆ ಎಲ್ಲರಿಗೂ ಭಾಗಿಯಾಗಕ್ಕೆ ಹಕ್ಕದ ಅನ್ನೋ ಉದ್ದೇಶದಿಂದ ಪಥಸಂಚಲನ ಮಾಡಿದ್ದೇ ಒಂದು ದೊಡ್ಡ ತಪ್ಪು ಅನ್ನೋ ಉದ್ದೇಶ ಇಟ್ಕೊಂಡು ಅಮಾನತು ಮಾಡ್ಯಾರಿ. ಇದು ನಮಗೆ ಭಾಳ ದುಃಖಕರ ಸಂಗತಿ ಆಗ್ಯದ್ರಿ. ಏನು ಮಾತಾಡ್ಬೇಕು ಅನ್ನೋದು ನಮಗೆ ಗೊತ್ತಾಗಲ್ರಿ. ಅವರು ಯಾವುದೂ ಕೆಟ್ಟ ಕೆಲಸ ಅಂತರೂ ಮಾಡಿಲ್ಲ ರೀ. ಈಗ ವಿಧಾನಸೌಧದಾಗ ಕೂತು ಪಾಕಿಸ್ತಾನ್ ಜಿಂದಾಬಾದ್ ಅಂತಂದು ಮಾತಾಡ್ತಾರೆ. ಅವ್ರಿಗೆ ಯಾವುದಾದ್ರೂ ಕ್ರಮ ಕೈಗೊಂಡಾರೇನು? ಯಾವುದೂ ಕ್ರಮ ಕೈಗೊಂಡಿಲ್ಲ. ಇದು ಪಥಸಂಚಲನ, ಇದು ದೇಶಕ್ಕೋಸ್ಕರ ಮಾಡಿದ್ದಿದು, ಮತ್ತು ಯಾವುದು ಉದ್ದೇಶ ಅಲ್ಲ, ದೇಶದ್ರೋಹ ಕೆಲಸ ಅಲ್ಲ. ಇದು ಕೆಲಸಕ್ಕೆ ಅಮಾನತು ಮಾಡಿದ್ದು ನಮಗೆ ಭಾಳ ದುಃಖಕರವಾಗೈತೆ ರೀ. ಹಾಗಾಗಿ ಅವರಿಗೆ ಒಂದು 8 ದಿನದೊಳಗೆ ನಮಗೆ ನ್ಯಾಯ ಕೊಡಿಸ್ಬೇಕು ಅನ್ನೋದು ನಮ್ಮದು ಇದು. ಪ್ರವೀಣ್ ಅವರು ಎಲ್ಲಿದ್ದಾರಮ್ಮ? ಮನ ನೊಂದಿದ್ದಾರೆ, ಫೋನು ಪಿಕ್ ಮಾಡ್ತಾ ಇಲ್ಲ, ಎಲ್ಲೋಗಿದ್ದಾರೆ ಗೊತ್ತಿದ್ದಿಲ್ಲ ಅಂತಿದ್ರಿ. ಅವರು ಎಲ್ಲಿ ಹೋಗ್ಯಾರ ನಮಗೂ ಗೊತ್ತಿಲ್ಲ ರೀ. ನಿನ್ನೆ ಈ ವಿಷಯ ಗೊತ್ತಾದ ಹಿಡ್ದು ಅವ್ರು ನಮ್ಮ ಫೋನು ರಿಸೀವ್ ಮಾಡ್ತಿಲ್ಲ, ಮನೆಗೂ ಸರಿಯಾಗಿ ಬಂದಿಲ್ಲ. ಅವರು ನಾವೇನೂ ತಪ್ಪು ಮಾಡಿಲ್ಲ, ನನ್ನ ಇದ್ರ ಹೇಗೆ ಹ್ಯಾಂಗೆ ಮಾಡಿದ್ರು ಅನ್ನೋದು ಒಂದೇ ಅವ್ರ ತಲೆಯೊಳಗದ ರೀ. ಮತ್ತು ಯಾವುದಾದ್ರೂ ಅವ್ಯವಹಾರ ಅವು ಇದ್ದು ಅಂದ್ರೆ ಸ್ವಲ್ಪ ನಮಗೂ ಇದು ಆಗ್ತಿತ್ತು. ಈಗ ಏನೂ ಮಾಡ್ಲಾರ ಹಿಂಗೆ ಮಾಡ್ಯಾರ ಅಂದ್ರೆ ನಮಗೆ ಭಾಳ ಬೇಜಾರಾಗ್ಬಿಟ್ಟದ್ರಿ. ಇದು ನೀವು ತಾಯಿಯಾಗಿ ನೀವು ಏನು ಹೇಳ್ತೀರಮ್ಮ? ಈಗ ನಿಮ್ಮ ಮಗನನ್ನ ಈ ಪಥಸಂಚಲನದಲ್ಲಿ ಭಾಗವಹಿಸಿದ್ದಕ್ಕೆ ಏನು ಅಮಾನತು ಮಾಡಿರುವಂತ ಅಲ್ಲ, ಇದೇನು ತಪ್ಪು ಕೆಲಸ ಅಲ್ಲಲ್ರಿ. ನನ್ನ ಮಗ ಮಾಡಿದ್ದೇನು ತಪ್ಪಲ್ಲ. ಅವ RSS ಅಂದ್ರೆ ಒಂದು ಎಲ್ಲ ಇದ್ರ ಸ್ವಂತ ಇದು ಅದ ಅನ್ನೋದು ಒಂದೇ ಇದು ಅದ. ಅದರಿಂದ ಅವ ಮಗನ ಆದ್ರೆ ಇವ್ರು ಹಿಂಗೆ ಮಾಡೋದ್ರಿಂದ ನಮಗೆ ಬೇಜಾರಾಗ್ಯದ. ಅವ ಹೋಗಿದ್ದಕ್ಕೆ ನಮಗೆ ಬೇಜಾರಿಲ್ಲ. ಆದ್ರೆ ಮೊದಲೇ ಅವ್ರ ಕಾಯ್ದೆ ಪ್ರಕಾರ ಗೌರ್ಮೆಂಟ್ ನೌಕರದಾರ ಹೋಗಬಾರ್ದು ಅನ್ನೋದು ಇತ್ತಂದ್ರೆ ನಾವು ಹೋಗ್ತಿದ್ದಿಲ್ಲ. ಈಗ ಎಲ್ಲರಿಗೂ ಪರ್ಮಿಷನ್ ಅದ ಅಂತ ಹೋಗ್ಯಾನ. ಆದ್ರೆ ಇದು ಮಾಡೋದ್ರಿಂದ ನಮ್ಮ ಮನೆಯೊಳಗೆ ಎಲ್ಲರಿಗೂ ಭಾಳ ದುಃಖ ಆಗ್ಯದ. ಪಾಪ ನಿನ್ನ ರಾತ್ರಿ ಸುದ್ದಿ ತಿಳಿದ ಬಳಕ ನಮ್ಮ ಮಗ ಮನೆಗೆ ಬಂದಿಲ್ಲ, ಫೋನ್ ಎತ್ತಿಲ್ಲ. ನಮಗೆ ಎಷ್ಟು ದುಃಖ ಆಗ್ತದೆ ರೀ. ಅದಕ್ಕೆ ಆದಷ್ಟು ಬೇಗ ಅವನಿಗೆ ನ್ಯಾಯ ಕೊಡಿಸ್ಬೇಕು. ಅಲ್ಲಗೂ 8 ದಿನದಾಗ ಅವನಿಗೆ ಜಾಯಿನ್ ಮಾಡ್ಕೋಬೇಕು. ಎಷ್ಟು ವರ್ಷದಿಂದ ಪಿಡಿಒ ಆಗಿರೋದು? ಅವ್ರು 11 ವರ್ಷ ಆಯ್ತು ರೀ. ಈಗ 2.5 ವರ್ಷ ಆಯ್ತು. ಅವರು MLA ಅವರು PA ಆಗ್ಯಾರ. ಮೊದಲು ಹಿಡಿದು 11 ವರ್ಷ PDO ಅನ್ರಿ. ಮುಂಚೆ ಕೂಡ RSS ಅಲ್ಲಿ ಇದ್ರು, ಅದ್ರ ಪಥಸಂಚಲನ ಭಾಗ್ಯ ಆಗ್ತಿದ್ದನ್ರಿ, ಹೋಗ್ತಿದ್ರು ಬರ್ತಿದ್ರು. ಅದು ಅವಾಗೇನೂ ಆಗಿಲ್ಲ. ಇದೇ ವರ್ಷ ಇಷ್ಟು ಇದು ಮಾಡ್ಯಾರ. ಯಾವಾಗಲೂ PDO ಇದ್ದಾಗ ಅವ ಭಾಗ್ಯ ಆಗ್ಯಾನ್ರಿ. ಅದಕ್ಕೆ ನಮಗೆ ಆದಷ್ಟು ಬೇಗ ನ್ಯಾಯ ಕೊಡಿಸ್ಬೇಕು ನೋಡ್ರಿ. ನಮ್ಮ ಮಗ ಏನು ಅವ್ಯವಹಾರ ಮಾಡಿಲ್ಲ, ಏನು ರೊಕ್ಕ ತಿಂದಿಲ್ಲ, ಏನು ಇಲ್ಲ. ಎಲ್ಲರ ಜೋಡಿ ಹೆಂಗದ ಹಂಗೆ ಮಾಡ್ಯಾನ. ಅದೇನು ಇದ್ರ ಇದು ಅದು ಸ್ವಂತ ಸಂಘ ಇದ್ದಂಗೆ ಅದು. ಆದ್ರೆ ಅದರಿಂದ ನಮ್ಮ ಮಗನಿಗೆ ಹಿಂಗೆ ಮಾಡಿದ್ರಿಂದ ನಮಗೆ ಭಾಳ ಮನ್ಯಾಗ ಎಲ್ಲರಿಗೂ ಬೇಜಾರಾಗ್ಯದ. ಆದಷ್ಟು ಲಘು ನ್ಯಾಯ ಕೊಡಿಸ್ರಿ, ನಮ್ಮ ಮಗನಿಗೆ ಜಾಯಿನ್ ಮಾಡ್ಕೋಬೇಕು. ಇಷ್ಟೇ ನಾವು ಹೇಳೋದು ನಿಮಗೆ. ಇದು PDO ಅಮಾನತಾಗಿರ್ತಕ್ಕಂಥ PDO ಪ್ರವೀಣ್ ಕುಮಾರ್ ಅವರ ಪತ್ನಿ ಮತ್ತು ಅವರ ತಾಯಿಯ ಮಾತುಗಳು. ನಮ್ಮ ಮಗ ಯಾವುದೇ ರೀತಿ ಅವ್ಯವಹಾರದಲ್ಲಿ ಭಾಗವಹಿಸಿಲ್ಲ, ಆತನ ಏನು ಅಮಾನತನ್ನ ಹಿಂಪಡಿಬೇಕು, 8 ದಿನದಲ್ಲಿ ಕರ್ತವ್ಯಕ್ಕೆ ಹಾಜರಾಗಲಿಕ್ಕೆ ಆತಗೆ ಅವಕಾಶ ಕೊಡಬೇಕು ಅನ್ನುವಂಥ ಮಾತುಗಳನ್ನ ಅವರ ಪತ್ನಿ ಮತ್ತು ತಾಯಿ ಹೇಳ್ತಾ ಇರುವಂಥದ್ದು. ಕ್ಯಾಮರಾಮನ್ ಯಲ್ಲಪ್ಪ ಜೊತೆ ವಿಜಯ್ ಜಾಗಟ್ಗಲ್, ಪಬ್ಲಿಕ್ TV, ರಾಯಚೂರು.